ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ವೆಜ್ ರೆಸಿಪಿ. ತುಂಬ ಟೈಮ್ ಆಯಿತು ವೆಜ್ ರೆಸಿಪಿ ನಾನು ಮಾಡಲಿಲ್ಲ. ಸೊ ಇವತ್ತು ವೆಜ್ ರೆಸಿಪಿ ಮಾಡ್ತಿದ್ದೇನೆ. 3 ಟೈಪ್ ವೆಜ್ ರೆಸಿಪಿ ಮಾಡ್ತಿದ್ದೇನೆ ಒಂದೇ ಇಂಗ್ರೀಡಿಯೆಂಟ್ ಹಾಕಿ. ಅಂದರೆ ಮೆಂತ್ಯ ಸೊಪ್ಪನ್ನು ಯೂಸ್ ಮಾಡ್ತಿದ್ದೇನೆ. ಮೆಂತ್ಯ ಸೊಪ್ಪು ಯೂಸ್ ಮಾಡಿ ನಾನು ಮೆಂತ್ಯ ರೈಸ್, ದಾಲ್ ಮತ್ತೊಂದು ಪಕೋಡ ಮಾಡ್ತಿದ್ದೇನೆ. ಮೆಂತ್ಯ ಸೊಪ್ಪು ಕಹಿ ಇರ್ತದೆ, ಆದರೆ ಈ ರೈಸ್ ದಾಲ್ಗೆಲ್ಲ ಒಳ್ಳೆ ಕಾಂಬಿನೇಷನ್, ಏನು ಕಹಿ ಅನಿಸಲ್ಲ. ಸೊ ಹೇಗೆ ಮಾಡೋದು ಅಂತ ನೋಡುವನಾ, ಬನ್ನಿ. 3 ರೆಸಿಪಿ ಉಂಟು. ಸೊ 3 ರೆಸಿಪಿ ಕೂಡ ಕಂಟಿನ್ಯೂಸ್ ಆಗಿ ನೋಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಇವತ್ತು ಮೇಥಿ ಲೀವ್ಸ್ ಯೂಸ್ ಮಾಡಿ 3 ರೆಸಿಪಿ ಮಾಡ್ತಿದ್ದೇನೆ. ಮೇಥಿ ದಾಲ್, ಮೇಥಿ ರೈಸ್ ಮತ್ತೆ ಮೇಥಿ ಪಕೋಡ. ಫಸ್ಟ್ ನಾವು ಮೇಥಿ ದಾಲ್ ಹೇಗೆ ಮಾಡೋದು ಅಂತ ನೋಡುವ. ಮೊದಲಿಗೆ ತೊಗರಿ ಬೇಳೆಯನ್ನು ಸ್ವಲ್ಪ ಒಳ್ಳೆ ಮಾಡಿ ವಾಶ್ ಮಾಡಿ ನೀರು ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಅರ್ಧ ಟೀ ಸ್ಪೂನ್ ಅಷ್ಟು ಹಳದಿ ಪೌಡರ್ ಅನ್ನು ಹಾಕಿ ಸ್ವಲ್ಪ 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಮತ್ತೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಒಂದು 3 to 4 ವಿಸಿಲ್ಸ್ ಇಡಿರಿ. ಈಗ ಒಂದು ಬಾಣಲೆಗೆ 2 ಟೀ ಸ್ಪೂನ್ ಘೀ ಹಾಕಿ ಇದಕ್ಕೆ 1 ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಶುಂಠಿ ಇದನ್ನು ಸ್ವಲ್ಪ ಫ್ರೈ ಮಾಡಿದ ನಂತರ ಇದಕ್ಕೆ 3 ಅಥವಾ 4 ಗ್ರೀನ್ ಚಿಲ್ಲೀಸ್ ಅನ್ನು ಹಾಕಿ ಫ್ರೈ ಮಾಡಿ. ನಂತರ 2 ಈರುಳ್ಳಿಯನ್ನು ಕಟ್ ಮಾಡಿ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಫ್ರೈ ಆದ ನಂತರ 2 ಟೊಮೆಟೊವನ್ನು ಹಾಕಿ ಫ್ರೈ ಮಾಡಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪವೇ ಹಾಕಿ, ಯಾಕಂದ್ರೆ ದಾಲ್ಗೆ ಕೂಡ ನಾವು ಹಾಕಿರ್ತೀವಿ. ಸೊ ನೋಡ್ಕೊಂಡು ಹಾಕಿ. ಮತ್ತೊಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಳದಿ ಪೌಡರ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಒಳ್ಳೆ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಕಸೂರಿ ಮೆಥಿಯನ್ನು ಹಾಕಿ ಮತ್ತೆ ಮೆಂತ್ಯ ಸೊಪ್ಪು ಕಟ್ ಮಾಡ್ಬೇಕು ಅಂತ ಏನಿಲ್ಲ, ಸಪ್ರೇಟ್ ಮಾಡಿ ಒಳ್ಳೆ ಮಾಡಿ ವಾಶ್ ಮಾಡಿ ಅದನ್ನು 4-5 ಸಲ ವಾಶ್ ಮಾಡ್ಬೇಕು. ನಂತರ ಇದಕ್ಕೆ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಮೆಂತ್ಯ ಸೊಪ್ಪು ಇಷ್ಟು ಕಾಣ್ತದಲ್ವಾ, ಅದು ಬೆಂದ ನಂತರ ಸ್ವಲ್ಪ ಕಾಣ್ತದೆ. ಈಗ ನೋಡಿ, ಇದರಲ್ಲಿ ಕಾಣುದೇ ಇಲ್ಲ, ಮೆಂತೆ ಎಲ್ಲ ಬೆಂದಾಗಿದೆ. ಈಗ ಇದಕ್ಕೆ ದಾಲ್, ನಾವು ಬೇಯಿಸಿಟ್ಟ ದಾಲ್ ಉಂಟಲ್ಲ, ಅದರಿಂದ ಗಟ್ಟಿ ದಾಲ್ ಇರ್ತದೆ ಅಡಿಯಲ್ಲಿ, ಅದನ್ನು ತೆಗೆದು ಇದಕ್ಕೆ ಫಸ್ಟ್ ಹಾಕಿ, ಮೇಲೆ ನೀರಲ್ಲಿ ಇರ್ತದೆ ಅದಿರ್ಲಿ ಮತ್ತೆ ಹಾಕುವ. ಫಸ್ಟ್ ಇದನ್ನು ತಿಕ್ಕ ದಾಲನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಇದು ಮಾಡಿ ಮಿಕ್ಸ್ ಮಾಡಿ 1 ನಿಮಿಷದಷ್ಟು ಫ್ರೈ ಆಗ್ಲಿ ಚೆನ್ನಾಗಿ. ಒಂದು ನಿಮಿಷ ಆದ ನಂತರ ಈ ತೆಳು ದಾಲ್ ಉಂಟಲ್ಲ ಅದನ್ನು ಹಾಕಿ ಮತ್ತೆ ನಿಮ್ಗೆ ಬೇಕಾದ್ರೆ ಸ್ವಲ್ಪ ನೀರು ಕೂಡ ಸೇರಿಸಿ. ತುಂಬಾ ನೀರು ಸೇರಿಸಬೇಡಿ, ಇದು ಸ್ವಲ್ಪ ತಿಕ್ಕಿದ್ರೇನೆ ಒಳ್ಳೇದಾಗ್ತದೆ. ತುಂಬಾ ತೆಳು ಮಾಡ್ಲಿಕ್ಕೆ ಹೋಗ್ಬೇಡಿ ಈ ದಾಲನ್ನು. ಇದು ಚೆನ್ನಾಗಿ ಕುದೀಲಿ. ಲಾಸ್ಟ್ಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿ. ನಮ್ಮ ದಾಲ್ ರೆಡಿ ಆಯ್ತು. ಈಗ ನೆಕ್ಸ್ಟ್ ನಾನು ಮಾಡ್ತಿದ್ದೇನೆ ರೈಸ್, ಮೆಂತೆ ರೈಸ್. ಇದಕ್ಕೆ 3 ಟೀ ಸ್ಪೂನ್ ಅಷ್ಟು ಘೀ ಹಾಕಿ ಇದಕ್ಕೆ 1 ಟೀ ಸ್ಪೂನ್ ಜೀರಿಗೆ,
ಒಂದು ಚಕ್ಕೆ, ಎಲ್ಲ ಗರಂ ಮಸಾಲವನ್ನು ಹಾಕ್ಬೇಕೀಗ. ಚಕ್ಕೆ ಹಾಕಿದೀವಲ್ಲ, ಒಂದು 3 ಏಲಕ್ಕಿ ಮತ್ತೆ ಒಂದು 3 ಲವಂಗ ಹಾಕಿ ಇದಕ್ಕೆ ಈಗ 1 ಇಂಚಷ್ಟು ಶುಂಠಿಯನ್ನು ಕಟ್ ಮಾಡಿ ಹಾಕಿ. ಮತ್ತೆ ಒಂದು ಅಥವಾ ಎರಡು ಗ್ರೀನ್ ಚಿಲ್ಲೀಸ್ ಅನ್ನು ಕಟ್ ಮಾಡಿ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ 2 ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕು, ಅದರ ಬಣ್ಣ ಚೇಂಜ್ ಆಗೋ ತನಕ ನೀವು ಫ್ರೈ ಮಾಡ್ಬೇಕು. ಅದು ಫ್ರೈ ಆದ ನಂತರ ಇದನ್ನ ಸ್ವಲ್ಪ ಬದಿಗೆ ಹೀಗೆ ಮಾಡಿ ಇದಕ್ಕೆ ಕ್ಯಾಶ್ಯೂ ಮತ್ತೆ ಗ್ರೇಪ್ಸ್ ಅನ್ನು, ಡ್ರೈ ಗ್ರೇಪ್ಸ್ ಅನ್ನು ಹಾಕ್ಬೇಕು. ಕ್ಯಾಶ್ಯೂ ಫಸ್ಟ್ ಹಾಕಿ ಅದನ್ನ ಚೆನ್ನಾಗಿ ಫ್ರೈ ಮಾಡಿ, ಅದು ಫ್ರೈ ಆದ ನಂತರ ನೀವು ಡ್ರೈ ಗ್ರೇಪ್ಸ್ ಅನ್ನು ಹಾಕಿ ಫ್ರೈ ಮಾಡಿ. ಯಾಕೆಂದ್ರೆ ಗ್ರೇಪ್ಸ್ ಬೇಗ ಫ್ರೈ ಆಗ್ತದೆ, ಅದಕ್ಕೆ. ಎಲ್ಲ ಫ್ರೈ ಆಗಿದೆ. ಈಗ ಮೆಂತ್ಯ ಸೊಪ್ಪು ಉಂಟಲ್ಲ ಅದನ್ನು ಹಾಕಿ, ಸ್ವಲ್ಪ ಜಾಸ್ತಿ ಹಾಕಿ ಮೆಂತ್ಯ ಸೊಪ್ಪು. ಇದಕ್ಕೆ ದಾಲ್ಗೆ ಕೂಡ ಹಾಗೆ ಸ್ವಲ್ಪ ಮೆಂತ್ಯ ಸೊಪ್ಪು ಜಾಸ್ತಿ ಹಾಕಿ, ಯಾಕಂದ್ರೆ ಮತ್ತೆ ಸಿಗುದೇ ಇಲ್ಲ ಅದು. ಇದಾದ ನಂತರ ಇದಕ್ಕೆ ರೈಸ್ ಆಡ್ ಮಾಡಿ ಮಿಕ್ಸ್ ಮಾಡಿ. ನಮ್ಮ ಮೆಂತ್ಯ ರೈಸ್ ಕೂಡ ರೆಡಿ ಆಗಿದೆ. ಈಗ ಪಕೋಡ ಮಾಡೋದು. ಪಕೋಡ ಮಾಡ್ಲಿಕ್ಕೆ 2 ಈರುಳ್ಳಿಯನ್ನು ಕಟ್ ಮಾಡಿ ಹೀಗೆ ಮಾಡ್ಬೇಕು, ಅದು ಸಪ್ರೇಟ್ ಆಗ್ಬೇಕು. ಇದಕ್ಕೆ 1 ಅಥವಾ 2 ಗ್ರೀನ್ ಚಿಲ್ಲೀಸ್ ಅನ್ನು ಹಾಕಿ, ಸ್ವಲ್ಪ ಅಜ್ವೈನ್ ಅನ್ನು ಹಾಕಿ, ಓಮ ಹೇಳ್ತೀವಲ್ಲ ನಾವು, ಅದನ್ನು ಹಾಕ್ಬೇಕು. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಎಳ್ಳು, ವೈಟ್ ಎಳ್ಳು ಸಿಗ್ತದಲ್ಲ, ವೈಟ್ ತಿಲ್ ಅಂತ ಹೇಳ್ತೀವಿ, ವೈಟ್ ಎಳ್ಳು, ಅದನ್ನು ಹಾಕ್ಬೇಕು. ನಂತರ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಳದಿ ಪೌಡರ್, 1 ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್, ಅರ್ಧ ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಪೌಡರ್, ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಪೌಡರ್. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಒಂದು 3 ಟೀ ಸ್ಪೂನ್ ಅಷ್ಟು ಮೈದಾ ಮತ್ತೆ 5 ಟೀ ಸ್ಪೂನ್ ಬೇಸನ್ ಹಾಕ್ಬೇಕು. ಬೇಸನ್ ಅಂದ್ರೆ ಗ್ರಾಮ್ ಫ್ಲವರ್, ಕಡಲೆ ಹಿಟ್ಟು. ಐದು ಟೀ ಸ್ಪೂನ್ ಹಾಕಿ ನಂತರ ನೀವು ಮಿಕ್ಸ್ ಮಾಡಿದ ನಂತರ ಒಂದು ವೇಳೆ ನಿಮ್ಗೆ ಅನಿಸಿದೆ ಸ್ವಲ್ಪ ಹಾಕ್ಬೇಕು ಅಂತ, ಆಗ ನಿಮ್ಗೆ ಹಾಕ್ಬಹುದು, ಹಾಕಿ ಮಿಕ್ಸ್ ಮಾಡಬಹುದು, ಪ್ರಾಬ್ಲಮ್ ಇಲ್ಲ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ. ಇದಕ್ಕೀಗ ಮೆಂತ್ಯ ಸೊಪ್ಪನ್ನು ಹಾಕ್ಬೇಕು, ಸ್ವಲ್ಪ ಜಾಸ್ತಿ ಹಾಕಿ ಮೆಂತ್ಯ ಸೊಪ್ಪು. ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತೆ ಇದಕ್ಕೆ ನಿಮ್ಗೆ ಬೇಕಾದ್ರೆ ಸ್ವಲ್ಪವೇ ನೀರು ಹಾಕಿ ಮಿಕ್ಸ್ ಮಾಡಬಹುದು. ಇದಕ್ಕೀಗ 1-2 ಟೀ ಸ್ಪೂನ್ ಅಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಹೀಗೆ ಬಂದಿದಲ್ಲ. ಈಗ ಶೇಪ್ ನಿಮ್ಮ ಇಷ್ಟ, ನಾನು ರೌಂಡ್ ಆಗಿ ಮಾಡಿ ಹಾಕಿದ್ದೇನೆ. ನಿಮ್ಗೆ ಯಾವ ಶೇಪ್ ಅಲ್ಲಿ ಬೇಕಾದ್ರೂ ನೀವು ಮಾಡಿ ಹಾಕ್ಬಹುದು. ಇಲ್ಲದಿದ್ರೆ ನಾವು ಈರುಳ್ಳಿ ಬಜ್ಜಿ ಹೇಗೆ ಮಾಡ್ತೀವಿ, ತೆಗ್ದು ಹೀಗೆ ಹಾಕ್ತಿವಿ ಅಲ್ಲ, ಹಾಗೆ ಕೂಡ ಮಾಡಬಹುದು. ಇದಕ್ಕೆ ಶೇಪ್ ಅದೇ ಆಗ್ಬೇಕು ಇದೇ ಆಗ್ಬೇಕು ಅಂತ ಏನೂ ಇಲ್ಲ. ಸೊ ಶೇಪ್ ನಿಮ್ಮ ಇಷ್ಟ, ಹೇಗೆ ಬೇಕಾದ್ರೂ ಹಾಕಿ. ನಮ್ಮ ಮೆಂತ್ಯ ಸೊಪ್ಪಿನ ಪಕೋಡ ರೆಡಿ ಆಗಿದೆ.
ಟ್ರೈ ಮಾಡಿ, ಇದು 3 ಕೂಡ ಒಳ್ಳೇದಾಗ್ತದೆ ಮತ್ತೆ ಹೆಲ್ತ್ಗೆ ಕೂಡ ಒಳ್ಳೇದಲ್ವಾ. ಸೊ ಟ್ರೈ ಮಾಡಿ ನೋಡಿ ಒಮ್ಮೆ. ಮಕ್ಕಳೆಲ್ಲ ಮೆಂತೆ ತಿನ್ನುವುದಿಲ್ಲ, ಹಾಗೆ ನೀವು ಈ ದಾಲ್ಗೆಲ್ಲ ಹಾಕಿ ಅಥವಾ ರೈಸ್ ಹೀಗೆ ಮಾಡಿ ಕೊಟ್ರೆ ಗೊತ್ತೇ ಆಗುದಿಲ್ಲ ಅದು ಮೆಂತೆ ಸೊಪ್ಪು ಅಂತ. ಟ್ರೈ ಮಾಡಿ ನಂಗೆ ಕಮೆಂಟ್ ಹಾಕಿ ಹೇಗೆ ಆಗಿದೆ ಅಂತ. ಮೆಂತೆ ರೈಸ್ ಮತ್ತು ಮೆಂತೆ ದಾಲ್ ಉಂಟಲ್ಲ ತುಂಬ ಒಳ್ಳೆಯದಾಗ್ತದೆ. ಪಕೋಡ ಸ್ವಲ್ಪ ಕಹಿ ಬರ್ತದೆ, ಯಾರಿಗೆಲ್ಲ ಕಹಿ ತಿನ್ನಲಿಕ್ಕೆ ಇಷ್ಟ ಉಂಟು ಅದನ್ನು ತಿನ್ಬೋದು. ತುಂಬ ಕಹಿ ಬರೋದಿಲ್ಲ, ಆದರೆ ಕಹಿ ಇರ್ತದೆ ಸ್ವಲ್ಪ. ನನಗೆ ಇಷ್ಟ ಕಹಿ, ನಾನು ತಿಂತೇನೆ. ಸೊ ಮತ್ತು ನನಗೆ ಮೆಂತೆ ಸೊಪ್ಪೆಲ್ಲ ತುಂಬ ಇಷ್ಟ. ಸೊ ನಾನು ತಿಂತೇನೆ ಅದನ್ನು. ಕೆಲವರಿಗೆ ಇಷ್ಟ ಆಗೋದಿಲ್ಲ, ಅದು ಸ್ವಲ್ಪ ಕಹಿ ಇರ್ತದಲ್ಲ ಅದಕ್ಕೆ. ನೋಡಿ ಒಮ್ಮೆ ಟ್ರೈ ಮಾಡಿ ನೋಡಿ, ಮತ್ತು ನನಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.